ಹಿಂದೆಂದೂ ತಿರುಗಿ ಭಾರತ ಲೋಕಕ್ಕೆ ಪಯಣವನ್ನೇ ಬೆಳೆಸಿ ಹೋಗಿರುವಂತ ಪವಿತ್ರ ಕರೀಲಿಕ್ಕೆ ಸಾಧ್ಯನಾ ಗೊತ್ತಿಲ್ಲ. ಅದೇ ಪುಟ್ಟ ಮಗುವಿನಂತೆ ಪಾಪು ನನ್ನನ್ನು ಒಂದೇ ಒಂದ್ಸಲ ಮಾಮ ಅಂತ ಕರೆದ್ಬಿಡೆ. ಭೀಕರ ರಸ್ತೆ ಅಪಘಾತದಲ್ಲಿ ಪವಿತ್ರ ಜೈರಾಮ್ ಸಾವನ್ನಪ್ಪಿರುವಂತಹ ವಿಚಾರ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಪವಿತ್ರ ಜೈರಾಮ್ ಅವರ ಅಕಾಲಿಕ ಮರಣದಿಂದ ಅವ್ರ ಕುಟುಂಬಸ್ಥರು ಮಾತ್ರ ಅಲ್ಲ, ಅವ್ರ ಸ್ನೇಹಿತರು ಆಪ್ತರು ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಅದರಲ್ಲೂ ಪವಿತ್ರ ಜೊತೆ ಸ್ನೇಹ ಸಂಬಂಧ ಒಡನಾಟ ಇಟ್ಕೊಂಡಿದ್ದಂತಹ ಚಂದ್ರಕಾಂತ್ ಅವರ ಕೈಯಲ್ಲಂತೂ ಪವಿತ್ರ ಸಾವನ್ನ ಅರಗಿಸ್ಕೊಳ್ಳೋದಕ್ಕೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಹೀಗಾಗಿ ಅವರು ಪ್ರತಿ ದಿವಸ ಅವರ ಇನ್ಸ್ಟಾ ಪೇಜ್ ಅಲ್ಲಿ ಪವಿತ್ರ ಜೊತೆ ಕಳೆದಂತಹ ಒಂದು ಕ್ವಾಲಿಟಿ ಟೈಮ್ನ ಒಂದು ಸಮಯವನ್ನ ರೀಲ್ಸು ಫೋಟೋಸ್ ಎಲ್ಲವನ್ನು ಕೂಡ ಶೇರ್ ಮಾಡ್ಕೊಳ್ತಾ ಹೋಗ್ತಿದ್ದಾರೆ. ಅದರಲ್ಲಿ ಅವ್ರು ಹಾಕ್ತಕ್ಕಂಥ ಫೋಟೋಸ್ ವಿಡಿಯೋಸ್ ಮಾತ್ರ ಅಲ್ಲ, ಅದರಲ್ಲಿ ಕೊಡ್ತಕ್ಕಂಥ ಕ್ಯಾಪ್ಷನ್ ನೋಡಿದ್ರೆ ಅವರಿಬ್ಬರ ಮಧ್ಯೆ ಯಾವ ಥರದ ಒಡನಾಟ ಇತ್ತು, ಅವರಿಬ್ಬರ ಮಧ್ಯೆ ಯಾವ ಥರದ ಸ್ನೇಹ ಸಂಬಂಧ ಇತ್ತು, ಅದು ಬಿಡಿಸಲಾರದ ನಂಟು ಅನ್ನೋದು ಗೊತ್ತಾಗತ್ತೆ. ಅವರು ಒಟ್ಟಿಗೆ ಸೀರಿಯಲ್ ಶುರು ಮಾಡ್ತಾರೆ, ತ್ರಿನಯನಿ ಅಂತ. ಅದ್ರ ಜೊತೆಗೆ ಇನ್ನಷ್ಟು ಸಾಕಷ್ಟು ಸೀರಿಯಲ್ಗಳಲ್ಲಿ ಅವರು ಸ್ಕ್ರೀನ್ ಶೇರ್ ಮಾಡಿದ್ರು, ಸಿನಿಮಾ ಮಾಡಿದ್ರು. ಅಲ್ಲಿ ಶುರುವಾದಂಥ ಸ್ನೇಹ ಪವಿತ್ರ ಮತ್ತು ಚಂದ್ರಕಾಂತ್ಗೆ ಅಲ್ಲಿ ಶುರುವಾದಂಥ ಸ್ನೇಹ ಮುಂದಿನ ದಿನಗಳಲ್ಲಿ ಅದು ಪ್ರೀತಿಯಾಗಿ ಮಾರ್ಪಡುತ್ತೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಅವರಿಬ್ರು ಮುಂದಿನ ದಿನಗಳಲ್ಲಿ ಕುಟುಂಬಸ್ಥರು ಮತ್ತು ಎಲ್ಲರನ್ನ ಒಪ್ಪಿಸಿ ಮದುವೆ ಆಗ್ಲಿಕ್ಕೆ ಹೊಸ ಜೀವನವನ್ನ ಶುರು ಮಾಡ್ಲಿಕ್ಕೆ ಕನಸು ಕಂಡಿದ್ರು ಅನ್ನುವಂಥ ವಿಚಾರಗಳು ಕೂಡ ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇದೆ. ಸೊ ನಿನ್ನೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಮಾತಾಡ್ತಾ ಚಕ್ರವರ್ತಿ ಚಂದ್ರಚೂಡ್ ಅವರು ಕೂಡ ಹೇಳಿದ್ರು, ಪವಿತ್ರ ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ರು. ನಮ್ಗೆ ಎಲ್ಲರ ಹತ್ರನೂ ಕೂಡ ಶೇರ್ ಮಾಡಿದ್ರು ವಿಚಾರವನ್ನ. ಅವರ ಮೊದಲ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಏಳುಬೀಳುಗಳನ್ನ ಕಂಡಿದ್ರು. ಸೊ ಮೊದಲ ಪತಿಯಿಂದ ದೂರ ಆಗಿದ್ರು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಎರಡನೇ ಮದುವೆ ಮಾಡ್ಕೊಳ್ಳೋದಕ್ಕೆ, ಮರು ಮದುವೆ ಮಾಡ್ಕೊಳ್ಳೋದಕ್ಕೆ ಅವರ ಆಲೋಚನೆಯನ್ನ ಮಾಡಿದ್ರು. ಯಾವ ಹುಡುಗ ಏನು ಅಂತ ವಿಚಾರ ನಮ್ಗೆ ಗೊತ್ತಿಲ್ಲ, ಬಟ್ ಮದುವೆ ಮಾಡ್ಕೊಳ್ತೀನಿ, ನಿಮ್ಮನ್ನೆಲ್ಲರನ್ನೂ ಕೂಡ ಕರಿತೀನಿ, ನೀವೆಲ್ಲರೂ ಮಿಸ್ ಮಾಡದೆ ನನ್ನ ಮದುವೆಗೆ ಬರಬೇಕು ಅಂತ ಹೇಳಿದ್ರಂತೆ. ಸೊ ಅವರು ಹೊಸ ಜೀವನ ಅಂದ್ರೆ ಎರಡನೇ ಮದುವೆ ಬಗ್ಗೆ ಕನಸು ಕಟ್ಟಿದ್ದಂತೂ ಹೌದು. ಆ ಹುಡುಗ ಚಂದ್ರಕಾಂತ್ ಅವರ, ಆ ಹೀರೋ ಚಂದ್ರಕಾಂತ್ನ ಗೊತ್ತಿಲ್ಲ, ಬಟ್ ಆದ್ರೆ ಸಹನಟನಂತೂ ಹೌದು. ಅವರೊಟ್ಟಿಗೆ ಸೀರಿಯಲ್ಸ್ ಸಿನಿಮಾ ಮಾಡಿದ್ರಿಂದ ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ ಇತ್ತು. ಸೊ ಅವರು 4 ದಿನದಿಂದ ಅವ್ರು ಶೇರ್ ಮಾಡ್ತಿರ್ತಕ್ಕಂಥ ಫೋಟೋಗಳನ್ನ ನೋಡಿದ್ರೆ ಪ್ರೀತಿಯಿಂದ ಅವರು ಪಾಪು ಅಂತ ಕರೀತಾರೆ, ಪಾಪ ಅಂತ ಮೆನ್ಷನ್ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಶೇರ್ ಮಾಡಿದ್ದಾರೆ. ಜಿಮ್ ಟ್ರೈನರ್ ಕಾಲ್ ಮಾಡಿದ್ರು, ಯಾಕೆ ಜಿಮ್ಮಿಗೆ ಬರ್ತಿಲ್ಲ ಅಂತ ಕೇಳಿದ್ರು. ಬಟ್ ನಾನು ಅವ್ರಿಗೆ ಏನು ಆನ್ಸರ್ ಮಾಡಲಿ ಅಂತ ಗೊತ್ತಾಗ್ಲಿಲ್ಲ. ನೀನಿಲ್ಲ ಅನ್ನುವಂಥ ಕಹಿ ಸತ್ಯವನ್ನ ಅವ್ರ ಹತ್ರ ಹೇಗೆ ಶೇರ್ ಮಾಡಲಿ ಅಂತ ತುಂಬಾ ನೊಂದ್ಕೊಂಡೆ. ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಪವಿತ್ರ ನಿನ್ನನ್ನ. ಸೊ ಸಾಧ್ಯ ಆದ್ರೆ ವಾಪಸ್ ಬರ್ತೀಯಾ ಅಂತ ಕೇಳ್ತಿದ್ದಾರೆ. ಅದು ಸಾಧ್ಯನಾ? ಒಮ್ಮೆ ಭಾರತ ಲೋಕಕ್ಕೆ ಹೋದ್ರೆ ವಾಪಸ್ ಬರೋದು ಸಾಧ್ಯನಾ? ಇಲ್ಲ. ಬಟ್ ಆದ್ರೆ ಪವಿತ್ರನ ಬಿಟ್ಕೊಡ್ಲಿಕ್ಕೆ ಅಥವಾ ಬಿಟ್ಟಿರ್ಲಿಕ್ಕೆ ಸಾಧ್ಯವಾಗದ ಚಂದ್ರಕಾಂತ್ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಮನಸ್ಸಿನ ಭಾವನೆಗಳನ್ನ ಫೋಟೋಗಳ ಮೂಲಕ, ವಿಡಿಯೋಗಳ ಮೂಲಕ, ರೀಲ್ಸ್ಗಳ ಮೂಲಕ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅವರಿಬ್ರು ಮದುವೆ ಆಗ್ತಿದ್ರೋ, ಅವರಿಬ್ರು ಮಧ್ಯೆ ಆ ಥರದ್ದು ಬಾಂಧವ್ಯವಿತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಪ್ರತಿಯೊಂದು ವಿಡಿಯೋನು ಕೂಡ ಅವರಿಬ್ರು ಒಳ್ಳೆ ಸ್ನೇಹಿತರು, ಅವರಿಬ್ರ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯವಿತ್ತು ಅನ್ನೋದನ್ನ ಮಾತ್ರ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೊ ಪವಿತ್ರ ಅವರು ಚಂದ್ರಕಾಂತ್ ಅವ್ರನ್ನ ಪ್ರೀತಿಯಿಂದ ಮಾಮ ಅಂತ ಕರೀತಿದ್ರಂತೆ. ಸೊ ಸಾಮಾನ್ಯವಾಗಿ ಹಳ್ಳಿ ಕಡೆಯಲ್ಲಿ ಎಲ್ಲರೂ ಕೂಡ ಕರೀತಾರೆ. ಬಟ್ ಆದ್ರೆ ಚಂದ್ರಕಾಂತ್ ಅವ್ರನ್ನೇ ಮಾಮ ಅಂತ ಯಾಕೆ ಕರೀತಿದ್ರು ಗೊತ್ತಿಲ್ಲ. ಬಟ್ ಒಂದೇ ಒಂದ್ಸಲ ನನ್ನನ್ನ ಮಾಮ ಅಂತ ಕರಿಬಹುದಾ ಪವಿತ್ರ? ಆ ಥರದ್ದು ಟೆಕ್ಸ್ಟ್ಗಳನ್ನ, ಆ ಥರದ್ದು ಪೋಸ್ಟ್ಗಳನ್ನ ಕೂಡ ಹಾಕ್ತಾ ಇದ್ದಾರೆ. ಆದ್ರೆ ಹಿಂದೆಂದೂ ತಿರುಗಿ ಭಾರತ ಲೋಕಕ್ಕೆ ಪಯಣವನ್ನೇ ಬೆಳೆಸಿ ಹೋಗಿರುವಂತ ಪವಿತ್ರ ಕರೀಲಿಕ್ಕೆ ಸಾಧ್ಯನಾ ಗೊತ್ತಿಲ್ಲ. ಅದೇ ಪುಟ್ಟ ಮಗುವಿನಂತೆ ಪಾಪು ನನ್ನನ್ನು ಒಂದೇ ಒಂದ್ಸಲ ಮಾಮ ಅಂತ ಕರೆದ್ಬಿಡೆ, ವಾಪಸ್ ಸಾಧ್ಯ ಆದ್ರೆ ಬಂದ್ಬಿಡು ಅಂತ ಕೇಳ್ತಾ ಇದ್ದಾರೆ. ಸೊ ವಿಧಿ ಎಷ್ಟರ ಮಟ್ಟಿಗೆ ಕ್ರೂರಿ. ಇನ್ನೇನು ಎರಡನೇ ಬದುಕನ್ನ ನಡೆಸಬೇಕು, ಹೊಸ ಜೀವನ ಶುರು ಮಾಡಬೇಕು, ತನ್ನ ಮಕ್ಕಳೊಟ್ಟಿಗೆ, ತನ್ನ ಎರಡನೇ ಪತಿಯೊಟ್ಟಿಗೆ ಹೊಸ ಜೀವನವನ್ನು ಆರಂಭಿಸಬೇಕು ಅಂತ ಕನಸು ಕಂಡಿದ್ದಂತಹ ಪವಿತ್ರ ಬದುಕಲ್ಲಿ ವಿಧಿ ಅಟ್ಟಹಾಸ ಮೆರೆದಿದ್ದಂತೂ ಸತ್ಯ. ಸೊ ಅವರ ಮಕ್ಕಳು ತುಂಬಾ ನೋವು ಪಡ್ತಾ ಇದ್ದಾರೆ, ಅವರ ತಾಯಿ ಅಂತೂ ನರಳಾಡ್ತಾ ಇದ್ದಾರೆ. ಅದರಲ್ಲೂ ಈ ಚಂದ್ರಕಾಂತ್ ಅವರ ನೋವಂತೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.